ಇನ್ನು ಮುಂದೆ ಸಿಂಹರಾಶಿಗೆ ಧೈರ್ಯವಂತವಾಗಿರ್ತಕ್ಕಂತಹ ಜನರು. ಇದು ಧೈರ್ಯವನ್ನು ಉತ್ತೇಜನ ಮಾಡ್ತಕ್ಕಂತಹ ತಿಂಗಳು. ಯಾಕಂದರೆ ಸ್ವಕ್ಷೇತ್ರ ರವಿಯ ಸಂಚಾರ ಮಾಸವೂ ಕೂಡ ಆಗಸ್ಟ್ ಆಗಿದೆ. ಬಹಳ ಒಳ್ಳೆಯ ಅಭಿವೃದ್ಧಿ, ಧೈರ್ಯ, ಅದಕ್ಕೆ ತಡ್ಕೊಳ್ತಕ್ಕಂತಹ ಶಕ್ತಿ ಇರ್ತಕ್ಕಂಥವರು, ಯಾವುದನ್ನೂ ಕೂಡ ನಿಭಾಯಿಸಬಲ್ಲ ಶಕ್ತಿ ಇರ್ತಕ್ಕಂತಹ ಜನ ಸಿಂಹರಾಶಿಯವರು. ಅಂತಹ ಒಂದು ತಿಂಗಳಲ್ಲಿ ಅನೇಕ ಕಾರ್ಯಸಾಧನೆಗಳನ್ನು ಮಾಡ್ತೀರಿ. ರಾಜಕೀಯ ಇರಬಹುದು, ಅಧಿಕಾರ ವರ್ಗ ಇರಬಹುದು, ಇವರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತದೆ. ಕುಜನ ಜನ್ಮದಲ್ಲಿ ಕುಜ ಇರ್ತಕ್ಕಂಥದ್ದು ಅದು ಕೂಡ 2ನೇ ಮನೆಗೆ ಹೋಗ್ತದೆ. ಅಧಿಕಾರಿ ವರ್ಗಗಳಿಗೆ ಯಾವುದೇ ಅಧಿಕಾರ ಇರಬಹುದು, ಅದು ಅಮೆರಿಕ ಡೊನಾಲ್ಡ್ ಟ್ರಂಪಿಂದ ಹಿಡಿದು ನಮ್ಮ ದೇಶದ BBMP ಯಾವುದೋ ಒಂದು ಆಫೀಸ್ವರೆಗೂ ಇರಬಹುದು. ಅಧಿಕಾರ ವರ್ಗ ಅಂದರೆ ಸಮಸ್ತಕ್ಕೂ ಆಗ್ತದೆ ಅಂತಂತ. ಹಾಗೆ ಈ ರೀತಿಯ ಒಂದು ಕುಜನ ಬದಲಾವಣೆಯ ಕಾರಣದಿಂದಲೂ ಅಧಿಕಾರಿ ವರ್ಗಗಳಲ್ಲಿ ಸ್ವಲ್ಪ ವೈಮನಸ್ಯಗಳು ಬಂದು ಅದು ಬೀದಿ ಕಾಳಗದವರೆಗೂ ಹೋಗಬಹುದು. ಸಿಂಹರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಮಾತಿನಲ್ಲಿ, ಖರ್ಚು ಇತ್ಯಾದಿ ವಿಷಯಗಳಲ್ಲಿ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಲಕ್ಷ್ಮೀ ನರಸಿಂಹದೇವರ ವಿಶೇಷ ಸ್ಮರಣೆ, ಸೇವೆ, ಅಭಿಷೇಕ, ಹೋಮ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನರಸಿಂಹದೇವರ ಸೇವೆಯನ್ನು ಮಾಡಿಕೊಂಡು ಹೋಗಿ ಸಿಂಹರಾಶಿಯವರು. ಬಹಳ ಒಳ್ಳೆಯದಿದೆ.